ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ವೀಕ್ಷಕರು, ಇವತ್ತಿನ ದಿವಸ ಜನವರಿ ಮಾಸದ ಹೊಸ ವರ್ಷದ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ. ಸದ್ಯಕ್ಕೆ ನಿಮಗೆ ಇವತ್ತಿನ ರಾಶಿ ವೃಶ್ಚಿಕ. ಈ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಕೀಟ ರಾಶಿ ಅಂತ ಕೂಡ ಹೇಳ್ತೀವಿ ಮತ್ತು ಜಲಚರ ರಾಶಿ ಅಂತ ಕೂಡ ಹೇಳ್ತೀವಿ. ಜಲಚರ ಅಂದರೆ ಹೇಗಿರುತ್ತೆ? ಇದು ಒಂಥರ ಗುಪ್ತವಾದಂಥ ಜಲ ಅಂತ ಹೇಳ್ತೀವಿ. ಈ ಜಲದಲ್ಲಿ ತಿಮಿಂಗಲಿದೆಯೋ, ಮೀನಿದೆಯೋ ಅಥವಾ ಸುಳಿ ಇದೆಯೋ ಅಂತ ಗೊತ್ತಾಗಲ್ಲ. ಇಂಥ ಒಂದು ರಾಶಿ ಅಂತ ಹೇಳ್ತೀವಿ. ಇದಕ್ಕೆ ರಂಧ್ರ ರಾಶಿ ಅಂತ ಕೂಡ ಕರಿತೀವಿ ನಾವು. ಇಂಥ ಒಂದು ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು, ವೃಷಭ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಮಹಾನಕ್ಷತ್ರ ಅನುರಾಧ ನಕ್ಷತ್ರವನ್ನು ಹೊಂದಿರ್ತಾರೆ. ನೋಡಿ, ಈ ರಾಶಿಯಲ್ಲಿ ಹುಟ್ಟಿದವರೆಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ, ಅಥವಾ ದುರಾದೃಷ್ಟವಂತರು ಅಂತ ಹೇಳೋಕ್ಕಾಗಲ್ಲ. ಈ ರಾಶಿಯಲ್ಲಿ ಹುಟ್ಟಿದಂಥವ್ರು ಯೋಗವಂತರಾಗ್ತಾರೆ ಮತ್ತು ಸಾಧಕರಾಗ್ತಾರೆ. ಜೀವನದಲ್ಲಿ ಅವರು ಉಸಿರು ಹೋದರೂ ಹೆಸರು ಖಂಡಿತವಾಗಿ ಉಳಿಸಿ ಹೋಗ್ತಕ್ಕಂಥವ್ರಾಗ್ತಾರೆ. ಇಂಥ ಒಂದು ರಾಶಿ ಇದು ಆಗಿರುತ್ತೆ. ಈ ರಾಶಿ ಅಷ್ಟಮ ರಾಶಿ, ಅಂದರೆ ಭಚಕ್ರದ ರಾಶಿಯಿಂದ, ಮೇಷದಿಂದ 8ನೇ ರಾಶಿ ಅಂತ ಹೇಳ್ತೀವಿ. ಈ ಅಷ್ಟಮ ರಾಶಿ ಅಂತ ಹೇಳಿದರೆ ನಿಮಗೆ ತಿಳಿದಿರುವಂಥ ವಿಷಯವಾಗಿ ಎಲ್ಲಿಂದಲೇ ಈ ಅಂದರೆ ನವಚಕ್ರ 9 ಸಪ್ತಚಕ್ರಗಳು ಅಂತ ಹೇಳ್ತೀವಿ. ಷಟ್ಚಕ್ರಗಳು, ಸಪ್ತಚಕ್ರಗಳು, ಈ ಶರೀರದಲ್ಲಿ ಜಾಗೃತರಾಗತಕ್ಕಂಥ ಚಕ್ರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಅಲ್ಲಿಂದನೇ ಫಂಡಮೆಂಟಲ್ ಆಗಿ ಸ್ಟಾರ್ಟಿಂಗ್ ಆಗಿ ಅಲ್ಲಿಂದ ನಿರ್ಮಾಣ ಆಗುತ್ತೆ. ಅಲ್ಲಿಂದ ವ್ಯಕ್ತಿ ಜ್ಞಾನ, ಬುದ್ಧಿ, ವೈರಾಗ್ಯ, ಆಧ್ಯಾತ್ಮಿಕ ಚಿಂತನೆಗಳು, ಜೀವನದಲ್ಲಿ ಸಾಧಕರು ಅಂತ ಏನು ಹೇಳಬೇಕಾದ್ರೆ ಆ ಒಂದು ಕಾರಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಂಥ ರೀತಿಯಲ್ಲಿರುವಾಗ ಕರ್ಮದ 7 ಭಾಗ ಮುಗಿದು ಮುಂದೆ ಮೋಕ್ಷದ 7 ಭಾಗವನ್ನು ಇಲ್ಲಿ 7 ರಾಶಿಯನ್ನು ತಗೊಳ್ಬೇಕಾಗತ್ತೆ. ಹಾಗೆ ಈ ವೃಶ್ಚಿಕ ರಾಶಿಯವರು ಬಹಳಷ್ಟು ಶ್ರಮಜೀವಿಯಾಗಿರ್ತಾರೆ ಮತ್ತು ಬಾಲ್ಯದಲ್ಲಿ ತುಂಬ ಮಧ್ಯಮ ವರ್ಗ ಮತ್ತು ಕಡು ಜೀವನವನ್ನು ನಡೆಸಿರ್ತಾರೆ. ಅಂಥ ಜೀವನದಲ್ಲಿ ನಡೆಸಿ ಅವರ ಅಂತ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರ ಭವಿಷ್ಯದಲ್ಲಿ ಸ್ವಯಂ ಸಾಧಕರು ಅಂತ ಹೇಳ್ತೀವಿ, ಸ್ವಯಂ ಕೃಷಿಕರು ಅಂತ ಹೇಳ್ಬೋದು. ಇಂಥ ಒಂದು ರಾಶಿಯವರು ಇರ್ತಾರೆ. ಈ ರಾಶಿಯವರ ಅಧಿಪತಿನೇ ಕುಜ ಇರ್ತಾನೆ. ಆದರೆ ಈ ಕುಜನಿಗೆ ಇವತ್ತಿನ ದಿವಸ ಅಮಾವಾಸ್ಯೆ ಹಿಂದಿನ ದಿನದಲ್ಲಿ ರಾಶಿ ಬರ್ತಾ ಇದೆ. ಅಂದರೆ ಇಲ್ಲಿ ಸೂರ್ಯ ಮತ್ತು ಚಂದ್ರರು 2ನೇ ಭಾವದಲ್ಲಿ ಬರ್ತಾ ಇದ್ದಾರೆ. ಇಂಥ ಒಂದು ಕಾರಣದಿಂದ ಏನಾಗಿಬಿಡುತ್ತೆ, ಈ ವೃಶ್ಚಿಕ ರಾಶಿಯವರು ಆದಷ್ಟು ಬುದ್ಧಿವಂತರಾಗಿ ಈ ಮಾಸದಲ್ಲಿ, ಜನವರಿಯ ಮಾಸದಲ್ಲಿ ಧನಾತ್ಮಕ ಬದಲಾವಣೆ, ಹೊಸ ಚೈತನ್ಯ, ಹೊಸ ಹುರುಪು ಮತ್ತು ಅದ್ರ ಜೊತೆಗೆ ನಿಮ್ಮಲ್ಲೆಲ್ಲ ಒಂದು ಕಡೆ ಧನಗಳು ಕೂಡ, ಹಣದ ಒಂದು ಕೊರತೆಯನ್ನು ನೀಗಿಸುವಂಥ ಎಲ್ಲ ಯೋಗ ಕೂಡಿ ಬರ್ತಾ ಇದೆ. ಯಾಕಂದರೆ ಈ ಪಂಚಮ ನವಮ ಭಾವದಲ್ಲಿರ್ತಕ್ಕಂಥ ಕುಜ ನೀಚನಾಗಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಒಂದು ಚೈತನ್ಯವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಸ್ವಲ್ಪ ಯೋಚನೆ ತುಂಬ ಮಾಡ್ತೀರಿ, ಸಂತಾನದ ಬಗ್ಗೆ ಯೋಚನೆ ಮಾಡ್ತೀರಿ, ಅಥವಾ ಯಾವುದೊಂದು ಪ್ರಾಪರ್ಟಿ ವಿಷಯವಾಗಿ ಯೋಚನೆ ಮಾಡ್ತೀರಿ, ಮಾಡಬೇಕು ಅಂತ ಆಲೋಚನೆ ಬರುತ್ತೆ. ಆದರೆ ಇನ್ನೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಬದಲಾವಣೆ ನಿಮ್ಮ ಜೀವನದ ತತ್ವ ಸಿದ್ಧಾಂತವನ್ನೇ ಪರಿವರ್ತನೆ ಮಾಡುತ್ತೆ. ಅಷ್ಟಮ ಗುರು ಬರ್ತಾ ಇದ್ದಾನೆ ಮೇ ತಿಂಗಳಲ್ಲಿ, ಅದನ್ನೆಲ್ಲ ಮುಂದೆ ನಿಮಗೆ ನೋಡ್ತಾ ಹೋಗ್ಬೋದು. ಆದರೆ ಜನವರಿ ಮಾಸದಲ್ಲಿ ಇರ್ತಕ್ಕಂಥ ಅಮಾವಾಸ್ಯೆ ಟು ಅಮಾವಾಸ್ಯೆಯಿಂದ 1ರಿಂದ 31ನೇ ತಾರೀಕಿನವರೆಗೂ ನಿಮ್ಮಲ್ಲಿ ಸ್ವಲ್ಪ ಅನಾರೋಗ್ಯದ ಕೊರತೆಯ ಜೊತೆಗೆ ಈ ರಾಶಿಯವರು ನಿಮ್ಮ ಸಂಗಾತಿ ಬಗ್ಗೆ ಸ್ವಲ್ಪ ಜಾಗೃತಿ ತಗೊಳ್ಳಬೇಕಾಗುತ್ತೆ. ಯಾಕಂದರೆ ಅವರಿಗೆ ಉದರವ್ಯಾಧಿ, ಉದರಪೀಡೆ ಜೊತೆಗೆ ಅವರಿಗೆಲ್ಲ ಒಂದು ಕಡೆ ಆಪ್ರೇಷನ್ ಆಗುವಂಥ ಸಂದರ್ಭ, ಅಂದರೆ ಒಂದು ಶಸ್ತ್ರಕ್ರಿಯೆ ಆಗುವಂಥ ಸಂದರ್ಭ ಬರುತ್ತೆ. ನಿಮ್ಮ ಪತ್ನಿಗಾಗ್ಬೋದು ಅಥವಾ ಪತಿಗಾಗ್ಬೋದು, ವೃಶ್ಚಿಕ ರಾಶಿಯಲ್ಲಿರುವಂಥವ್ರಿಗಾಗುತ್ತೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಧನ್ವಂತರಿ ವಿದ್ಯೆಯನ್ನು ಕಲಿತಂಥವ್ರು ಯಾರಾದರೂ ಇದ್ದರೆ ಅದಕ್ಕೆ ಶಾಂತಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಧನ್ವಂತರಿ ಹೋಮ ಮಾಡಿಸುವಂಥದ್ದು. ಯಾಕೆಂದರೆ ಆರೋಗ್ಯ ವೃದ್ಧಿಗಾಗಿ ಧನ್ವಂತರಿ ಹೋಮ ಅಂತಂಥದ್ದು ಬರುತ್ತೆ. ಅದನ್ನು ನೀವು ಸಕಾಲಕ್ಕೆ ಮಾಡಿಸೋದ್ರಿಂದ ನಿಮ್ಮಲ್ಲಿರುವಂಥ ದೋಷದಿಂದ ನೀವು ಮುಕ್ತರಾಗ್ತೀರಿ. ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ಶನಿ ಮತ್ತು ಶುಕ್ರವಾಗಿರುವಂಥದ್ದು ವಾಹನ ಖರೀದಿ ಯೋಗ, ಪರಿವರ್ತನೆ ಯೋಗ ಅಂತ ಹೇಳ್ತೀವಿ. ವಾಹನ ಪರಿವರ್ತನೆ ಮಾಡೋ ಯೋಗ ಬರ್ತಾ ಇದೆ. ಜನವರಿ ತಿಂಗಳಲ್ಲಿ ಆ ನಿರ್ಧಾರವನ್ನು ನೀವು ತೊಗೊಳ್ತೀರಾ. ಈ ವಾಹನ ಬೇಡ, ಮತ್ತೊಂದು ವಾಹನ ತೊಗೊಂಡ್ಬಿಡೋಣ ಅಂತ ಅನಿಸುತ್ತೆ. ಅಥವಾ ನೀವು ಹೊಸ ವಾಹನ ಖರೀದಿ ಮಾಡುವಂಥ ಯೋಗ ಬರುತ್ತೆ. ಸ್ವಲ್ಪ ಆಸ್ತಿ ಬಗ್ಗೆ ಯೋಚನೆ ಮಾಡುವಂಥ ಯೋಗ ಬರುತ್ತೆ. ಅಂದರೆ ಸ್ಥಿರ ಆಸ್ತಿ ವಿಷಯವಾಗಿ ಯೋಚನೆ ಮಾಡ್ತೀರಾ. ಯಾಕೆಂದರೆ ಅದು ಸ್ಥಿರ ರಾಶಿಯಲ್ಲಿ ಇರ್ತಕ್ಕಂಥ ಶನೀಶ್ವರ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೊಟ್ಟು ಹೋಗ್ತಾನೆ, ಸುಮ್ಮನೆ ಹೋಗಲ್ಲ. ಬರುವಂಥ 2-3 ತಿಂಗಳಲ್ಲಿ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕೊಟ್ಟು ಹೋಗ್ತಾನೆ. ನಿಮ್ಮಲ್ಲಿ ಚೈತನ್ಯವನ್ನು ಕೊಟ್ಟು ಹೋಗ್ತಾನೆ. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಮಾಡಿ ತೋರಿಸಿ ಹೋಗ್ತಕ್ಕಂಥದ್ದು. ಯಾಕೆಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮಗೆ ಎಷ್ಟೊಂದು ಕಾಡಿದೆ. ಅದು ಇನ್ನೂ 2-3 ತಿಂಗಳಲ್ಲಿ ನಿಮಗೆ ಏನೋ ಕೊಡುವಂಥ ಉದ್ದೇಶ ಇದೆ. ಖಂಡಿತವಾಗಿ ಅವನ ಸೇವೆಯನ್ನು ಮಾಡಿ ಶನೀಶ್ವರನ ಶರಣಾಗತಿಯಾಗಿ, ಮತ್ತು ಈ 15ನೇ ತಾರೀಕಿನ ದಿವಸ, ಅಂದರೆ ಈ ಜನವರಿಯಲ್ಲಿ ಬರ್ತಕ್ಕಂಥ ಶನಿವಾರಗಳು, ಎಷ್ಟು ಶನಿವಾರಗಳಿದು, ಆ ಶನಿವಾರಕ್ಕೆ ವೃದ್ಧರ ಸೇವೆಯನ್ನು ನೀವು ಮಾಡೋದರಿಂದ, ವೃದ್ಧಾಶ್ರಮ ಇರಬಹುದು ಅಥವಾ ನಿರ್ಗತಿಕರ ಆಶ್ರಮ ಇರಬಹುದು, ಅಥವಾ ತುಂಬ ರೋಗಿಗಳು ಅಥವಾ
ಅಂಗವಿಕಲರು ಅಂತ ಹೇಳ್ತೀವಿ, ಅಂಥವರಿಗೆ ಸ್ವಲ್ಪ ನೀವು ಧನ ಸಹಾಯ, ಅನ್ನ ಸಹಾಯ ಅಥವಾ ಅವರಿಗೆ ಅವಶ್ಯಕ ವಸ್ತುಗಳನ್ನು ನೀವು ಕೊಡುವುದರಿಂದಾಗಿ ಪ್ರತಿ ಶನಿವಾರಕ್ಕೊಂದು ಸಾರಿ ಯಾವುದೇ ರೂಪೀಯ ಸೇವೆಯನ್ನು ನೀವು ಮಾಡೋದರಿಂದ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಬಲವನ್ನು ಸಿಗೋ ಜೊತೆಗೆ ಅಂದುಕೊಂಡಿದ್ದನ್ನು ಸಾಧಿಸ್ತೀರಾ. ಸ್ವಲ್ಪ ಮಧ್ಯಮ ಇದೆ, ಸ್ವಲ್ಪ ಉತ್ತಮ ಇದೆ. ಜನವರಿ ತಿಂಗಳು ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.